ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರವಿಕುಮಾರ್ ಬಡಿಗೇರ್. ಸ್ಟಾರ್ ಕನ್ನಡ ನ್ಯೂಸ್ 24x7 ವಿಭಿನ್ನ ವಿನೂತನ ವಿಶಿಷ್ಟವಾದ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿದ್ದು, ಕೂಡಲೇ ಅಫ್ಜಲ್ಪುರ್ ತಾಲೂಕಿನಾದ್ಯಂತ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ನಲ್ಲಿ ಕೇಬಲ್ ನಂಬರ್ 2ರಲ್ಲಿ ನಮ್ಮ ವಾಹಿನಿಯು ಪ್ರಸಾರವಾಗುತ್ತಿದ್ದು, ಈ ಒಂದು ವಾಹಿನಿಯನ್ನು ವೀಕ್ಷಿಸಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಯಾದಗಿರಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕುರಿಗಾಯರು ಮತ್ತು ಎಲ್ಲರೂ ಸೇರಿ ಏನದ ಸಾಕಷ್ಟು ಕುರಿಗಳು ಸಾಕ್ಯಾರ. ಇಲ್ಲಿ ಮೊದಲೆಲ್ಲ ಇಲ್ಲೊಂದು ಎಲ್ಲ ಹೊಲದಲ್ಲಿ ಸಾಕಿ ತರಿಬಿದಾಗ ಅಲ್ಲಿದಾಗ ಒಂದೊಂದು ಕುರಿಗಳನ್ನು ಕಳವು ಮಾಡೋದು ನಾವು ನೋಡಿದ್ದೀವಿ. ಇತ್ತೀಚಿನ ದಿನಗಳೆಲ್ಲ ಹಾವಳಿಗಳಲ್ಲಿ ಏನದ ರಸ್ತೆ ಬದಿಯಲ್ಲಿರ್ತಕ್ಕಂಥದ್ದು ಇವ್ರದ್ದೆಲ್ಲ ಅಲನ ಚಲನ ನೋಡ್ಕೊಂಡು ಕೇಸಿ ಸುಮಾರು 10-20 ಕುರಿಗಳನ್ನು ಕಳವು ಮಾಡ್ತಕ್ಕಂಥದ್ದು ನಿರಂತರ ನಡೀತಿದೆ ನಮ್ಮಲ್ಲಿ. ಅದನ್ನು ಕಡಿವಾಣ ಆಗ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಸಿದ್ದಪ್ಪ ಮತ್ತು ಈಶಪ್ಪ ಬಂದಳ್ಳಿ ಯಾದಗಿರಿ ನಗರ ಕಂಟಿಕೊಂಡಿರ್ತಕ್ಕಂಥ ಊರಿದು. ಸ್ವಂತ ಅವರು ಏನಂತದ ಹೊಲ್ದಾಗ ತರಿಬಿಲ್ಲ, ಮನೆಯಲ್ಲೇ ಶೆಡ್ ಮಾಡ್ಕೊಂಡು ತರಿಬಿರ್ತಕ್ಕಂಥ ಮನುಷ್ಯ ಕೈಲಿಂದ ಖರ್ಚು ಮಾಡ್ಕೊಂಡು ಮಾಡಿ ಇವತ್ತು ಬೆಂಗಳೂರು ಬಾಂಬೆಗೆ ಹೋಗೋದನ್ನು ಬಿಟ್ಟು ಸ್ವಂತಾಗಿ ದುಡ್ಕೊಂತಿಲ್ಲಕತ್ತ. ನಿಜವಾಗಿ ಇವರು ಶ್ರಮಜೀವಿಗಳು. ಇಂಥವ್ರಿಗೆ ಏನದ ಅಂದರೆ ಇವು ಕಳ್ಳರ ಕಾಟ ಹೆಚ್ಚಾಕೇಸಿ ರಾತ್ರಿಗೆ ನಿದ್ದೆಗಡಿಸಿರ್ತಕ್ಕಂಥದ್ದು ದುರದೃಷ್ಟಕರ. ತಕ್ಷಣ ಜಿಲ್ಲಾಡಳಿತ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತೇನದ ಇವ್ರಿಗೆ ವಿಶೇಷ ಒಂದು ತಂಡ ರಚನೆ ಮಾಡಿ ಇನ್ನೊಂದ್ಸಲ ಇವ್ದು ಘಟನೆ ನಡಿಬಾರ್ದು ಮತ್ತು ಇದಕ್ಕೆ ಸೂಕ್ತ ಪರಿಹಾರ ಅದಕ್ಕೆ ಸ್ಥಳಕ್ಕೆ ಅವ್ರನ್ನ ಜೈಲಿಗಟ್ಟಿ ಕಳ್ಳರನ್ನ ಜೈಲಿಗೆ ಹಾಕಿಸಿ ಇವ್ರನ್ನ ನಿರಂತರ ನೆಮ್ಮದಿಲಿಂದ ಬಾಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಕುರಿಯರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗತ್ತಂತ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಯಾದಗಿರಿಲಿಂದ ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಇವೇ ಕುರಿಗಳನ್ನು ಆ ರಸ್ತೆಯಲ್ಲಿ ತಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ನೀಡ್ತಿದ್ದೇನೆ.